ನೆರೆಯ ರಾಜ್ಯ ಆಂಧ್ರದ ಭೂಮಿಯಲ್ಲಿ ನಡೆಯಿತು ಮತ್ತೊಂದು ಘನಘೋರ ಅಪಘಾತ. ಖಾಸಗಿ ಬಸ್ ಹಾಗೂ ಟಿಪ್ಪರ್ ನಡುವೆ ಭೀಕರ ಅಪಘಾತ. ಅಪಘಾತದಲ್ಲಿ ಬಸ್ನಲ್ಲಿದ್ದ 14 ಮಂದಿ ಸಜೀವ ದಹನ. ರಾಯವರಂನ ಪಲಕಲ್ಕ್ವಾರಿ ಗ್ರಾಮದ ಬಳಿ ಅಪಘಾತ ಸಂಭವಿಸಿದೆ. ನಿಜಕ್ಕೂ ಕೂಡ ಅತ್ಯಂತ ಚಿಂತನ. ರಾಯವರಂನ ಪಲಕಲ್ಕ್ವಾರಿ ಗ್ರಾಮದ ಬಳಿ ಅಪಘಾತ. ಪ್ರಕಾಶಂ ಜಿಲ್ಲೆಯ ಮಾರ್ಕಾಪುರ ತಾಲೂಕಿನ ರಾಯವರಂ ಗ್ರಾಮ ಆ ಭಾಗ ಡಿಕ್ಕಿ ಹೊಡೆದ ರಭಸಕ್ಕೆ ಹೊತ್ತಿ ಉರಿದ ಬಸ್ ಮತ್ತು ಟಿಪ್ಪರ್. ಬಸ್ನಲ್ಲಿದ್ದ 14 ಜನ ಸಜೀವ ದಹನ, 27 ಜನರಿಗೆ ಗಂಭೀರ ಗಾಯ. ನೋಡಿ, ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ, ಹೊತ್ಕೊಂಡು ಉರಿತಾ ಇದೆ. ಇನ್ನು ಬೆಂಕಿ ಕಾಣಿಸಿಕೊಳ್ಳುವುದಕ್ಕೆ ಅದು ಏನು ಕಾರಣ, ನಿಖರವಾದ ಕಾರಣಗಳು ತಿಳಿದು ಬಂದಿಲ್ಲ. ರಾಯವರಂನ ಪಲಕಲ್ಕ್ವಾರಿ ಗ್ರಾಮದ ಬಳಿ ಅಪಘಾತ ಸಂಭವಿಸಿದೆ. ಪ್ರಕಾಶಂ ಜಿಲ್ಲೆಯ ಮಾರ್ಕಾಪುರ ತಾಲೂಕಿನ ರಾಯವರಂನ ಡಿಕ್ಕಿ ಹೊಡೆದಂತಹ ರಭಸಕ್ಕೆ ಹೊತ್ತಿ ಉರಿದ ಬಸ್ ಭಾರಿ ರಭಸದಲ್ಲಿ ಡಿಕ್ಕಿ ಹೊಡೆದಿದೆ. ಬಸ್ನಲ್ಲಿದ್ದ 14 ಜನ ಸಜೀವ ದಹನ, ಜೀವಂತವಾಗಿ ಧಗಧಗಿಸಿ ಹೋಗಿದ್ದಾರೆ. 27 ಜನರಿಗೆ ಗಂಭೀರ ಗಾಯಗಳಾಗಿದೆ. ತೆಲಂಗಾಣದಿಂದ ಹೊರಟಿದ್ದ ಹರಿಕೃಷ್ಣ ಪ್ರೈವೇಟ್ ಟ್ರಾವೆಲ್ಸ್ ಬಸ್. ಇತ್ತೀಚೆಗೆ ಖಾಸಗಿ ಬಸ್ಗಳ ಈ ತರಹದ ದುರಂತಗಳು ಸಾಕಷ್ಟು ವರದಿಗಳಾಗ್ತಾ ಇದೆ. ತೆಲಂಗಾಣದ ನಿರ್ಮಲ್ನಿಂದ ಆಂಧ್ರದ ನೆಲ್ಲೂರಿಗೆ ತೆರಳಿದ್ದ ಬಸ್. ಸಾಮಾನ್ಯವಾಗಿ ಬಸ್ ಹೊತ್ಕೊಂಡು ಉರಿಬೇಕು ಅಂದರೆ ಇಂಧನದ ಟ್ಯಾಂಕ್ನಲ್ಲಿ ಬೆಂಕಿ ಕಾಣಿಸಿಕೊಳ್ಳಬೇಕು. ಇದು ಬೇರೊಂದು ಗಾಡಿ ಡಿಕ್ಕಿ ಹೊಡೆದ ರಭಸಕ್ಕೆ ಇದಕ್ಕಿದ್ದ ಹಾಗೆ ಬಸ್ನಲ್ಲಿ ಬೆಂಕಿ ಕಾಣಿಸಿಕೊಳ್ಳುತ್ತೆ. ಸಾಕಷ್ಟು ಜನ ಅದರಲ್ಲಿ ಜೀವಂತವಾಗಿ ದಹಿಸಿ ಹೋಗ್ತಾರೆ ಅನ್ನೋದಾದ್ರೆ ನಿಜಕ್ಕೂ ಕೂಡ ಇದಕ್ಕೆ ಕಾರಣ ತಿಳಿದು ಬರಬೇಕು. ಹರಿಕೃಷ್ಣ ಪ್ರೈವೇಟ್ ಟ್ರಾವೆಲ್ಸ್ ಬಸ್ ತೆಲಂಗಾಣದ ನಿರ್ಮಲ್ನಿಂದ ಆಂಧ್ರದ ನೆಲ್ಲೂರಿಗೆ ತೆರಳುತ್ತಾ ಇದ್ದಂತಹ ಬಸ್ ಬೆಳಿಗ್ಗೆ 6 ಗಂಟೆ ಸುಮಾರಿಗೆ ನಡೆದಿರುವಂತಹ ಭೀಕರ ಅಪಘಾತ. ಇನ್ನು ಸಾವನ್ನಪ್ಪಿದ ಕುಟುಂಬಸ್ಥರ ಆಕ್ರಂದನೂ ಕೂಡ ಮುಗಿಲು ಮುಟ್ಟಿದೆ. ದೇಶದಲ್ಲಿ ಸಾಕಷ್ಟು ಪ್ರೈವೇಟ್ ಬಸ್ಸುಗಳ ಈ ತರಹದ ದುರಂತಗಳು ಸಾಮಾನ್ಯವಾಗ್ಬಿಟ್ಟಿದೆ. ಇದಕ್ಕೇನು ಕ್ರಮ ತೆಗೆದುಕೊಳ್ಬೇಕು, ಮುಂಜಾಗ್ರತಾ ಕ್ರಮಗಳು ಕೂಡ ಈವರೆಗೂ ಯಾವುದೇ ತರಹದ ಗೈಡ್ಲೈನ್ಸ್ಗಳು ಬಂದಿಲ್ಲ. ಸೊ ಇನ್ನು ಈ ಅಪಘಾತಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಅಪ್ಡೇಟ್ ಬ್ರೇಕಿಂಗ್ ಗಮನಿಸೋದಾದ್ರೆ, ಆಂಧ್ರ ಪ್ರದೇಶದಲ್ಲಿ ಆಂಧ್ರದ ಕರ್ನೂಲ್ನಲ್ಲಿ ಇತ್ತೀಚೆಗೆ ಸಂಭವಿಸಿದ ದುರ್ಘಟನೆಗಳು. ಅಕ್ಟೋಬರ್ 30ನೇ ತಾರೀಕು 2013ರಂದು 45 ಮಂದಿ ಸಜೀವ ದಹನಕ್ಕೊಳಗಾಗಿತ್ತು. ಬೆಂಗಳೂರಿನಿಂದ ಹೈದರಾಬಾದ್ಗೆ ಹೋಗ್ತಾ ಇದ್ದ ಖಾಸಗಿ ಬಸ್. ಇತ್ತೀಚೆಗೆ ನಡೆದಿರ್ತಕ್ಕಂಥ ದುರಂತಗಳಿವೆ. ಜಬ್ಬಾರ್ ಟ್ರಾವೆಲ್ಸ್ ಬಸ್ಸಿಗೆ ಬೆಂಕಿ ಹೊತ್ತಿಕೊಂಡಿತು. ಬೆಂಕಿ ಅವಘಡಕ್ಕೆ ತುತ್ತಾಗಿ ದುರಂತಕ್ಕೀಡಾಗಿತ್ತು 2021ರಲ್ಲಿ ಮಿನಿ ಬಸ್. ಚಿತ್ತೂರಿನಿಂದ ಅಜ್ಮೀರ್ಗೆ ಹೋಗ್ತಾ ಇದ್ದ ಮಿನಿ ಬಸ್ ಅಪಘಾತದಲ್ಲಿ ಒಂದೇ ಕುಟುಂಬದ 14 ಜನ ಸಾವನ್ನಪ್ಪಿತು. ಅಕ್ಟೋಬರ್ 24, 2025ರಲ್ಲಿ ಬೈಕಿಗೆ ಬಸ್ ಡಿಕ್ಕಿ ಹೊಡೆದಿತ್ತು. ಅದರ ಪರಿಣಾಮವಾಗಿ 20ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿತು. 20ಕ್ಕೂ ಹೆಚ್ಚು ಮಂದಿ. ಆಂಧ್ರದ ಕರ್ನೂಲ್ನಲ್ಲಿ ಇತ್ತೀಚೆಗೆ ಸಂಭವಿಸಿದ ದುರ್ಘಟನೆಗಳಿವೆಲ್ಲ. 2013ರಂದು 45 ಮಂದಿ ಸಜೀವ ದಹನ ಆಗಿತ್ತು. ಹೈದರಾಬಾದ್ಗೆ ಹೋಗ್ತಾ ಇದ್ದಂತಹ ಪ್ರೈವೇಟ್ ಬಸ್ ಇತ್ತು. ಜಬ್ಬಾರ್ ಟ್ರಾವೆಲ್ಸ್ ಬಸ್ಗೆ ಬೆಂಕಿ ಹೊತ್ಕೊಂಡಿತ್ತು. ಸಾಕಷ್ಟು ಕುಟುಂಬಗಳು ಪ್ರಯಾಣ ಮಾಡ್ತಾ ಇತ್ತು. ನಾನಾ ತರಹದ ಕನಸುಗಳನ್ನು ಹೊತ್ಕೊಂಡು ಪ್ರಯಾಣ ಮಾಡ್ತಾ ಇತ್ತು. ಆ ಪ್ರಯಾಣ ಮಾಡ್ತಾ ಇದ್ದಂತಹ ಅಷ್ಟು ಕುಟುಂಬ, ಅದರರ್ಥ ಭಾಗಶಃ 45 ಕುಟುಂಬ ಸಾವಿಗೀಡಾಗಿತ್ತು. ನೋಡ್ತಿದ್ದ ಹಾಗೆ ಹೊತ್ಕೊಂಡು ಹೋಯಿತು ಬಸ್ಸು. ಅದರಲ್ಲಿದ್ದ 45ಕ್ಕೂ ಹೆಚ್ಚು ಕುಟುಂಬ ಜೀವಂತವಾಗಿ ಧಗ ಅಂತ ಹೇಳಿ ಹೊತ್ಕೊಂಡು ಹೋಯಿತು. ಈ ಎಲ್ಲ ಘಟನೆಗಳು ಆಂಧ್ರದ ಭಾಗದಲ್ಲೇ ಆಗಿದ್ರೂ ಕೂಡ ಈ ಘಟನೆಗಳಲ್ಲಿ ಇಳಿಕೆಗಳು ಕಾಣುತ್ತಾ ಇಲ್ಲ. ಈ ತರಹದ ಘಟನೆಗಳು ಸಣ್ಣ ಪ್ರಮಾಣದ ಡಿಕ್ಕಿ ಹೊಡೆದ್ರೂ ಕೂಡ ಬಸ್ಗಳು ಹೊತ್ಕೊಂಡು ಉರಿಯುತ್ತೆ ಅನ್ನೋದಾದ್ರೆ ಏನ್ ಕಾರಣ? ಪ್ರೈವೇಟ್ ಬಸ್ಗಳಿಗೆ ಏನಾದರೂ ಕಠಿಣ ನಿಯಮಗಳನ್ನು ಹೇರಬೇಕಾಗಿ ಬರುತ್ತಾ? ಅವರು ಬಳಸ್ತಾ ಇರುವಂತಹ ಇಂಜಿನ್ಗಳು ಹಳೆ ಇಂಜಿನ್ಗಳ ಅಥವಾ ಇಂಧನದ ಟ್ಯಾಂಕ್ಗಳೇ ಕಳಪೆನಾ? ಹೆಂಗ್ ಬೆಂಕಿ ಹೊತ್ಕೊಳ್ಳುತ್ತೆ? ಗರಿಷ್ಠ ಮಟ್ಟದಲ್ಲೂ ಡಿಕ್ಕಿ ಹೊಡೆದ್ರೂ ಕೂಡ ಇಂಧನದ ಟ್ಯಾಂಕ್ ಹೊಡೆದು ಹೋಗಬಾರದು ಅನ್ನೋ ಮಟ್ಟಕ್ಕೆ ಡಿಸೈನ್ ಮಾಡಬೇಕು ಅನ್ನೋ ಕಠಿಣ ನಿಯಮಗಳೇನಾದರೂ ತರಬೇಕಾ ಏನು? ಆಂಧ್ರದ ಕರ್ನೂಲ್ ಬಳಿಯೇ ನಡೀತು ಈ ದುರ್ಘಟನೆಗಳು. ಬೆಂಗಳೂರಿನಿಂದ ಕರ್ನೂಲ್ಗೆ ತಲುಪುವಷ್ಟರಲ್ಲಿ 5-6 ಗಂಟೆಗಳೇ ಬೇಕು. ಸೊ ಆಂಧ್ರದ ಕರ್ನೂಲ್ನಲ್ಲಿ ಇತ್ತೀಚೆಗೆ ಸಂಭವಿಸಿರುವಂತಹ ಘಟನೆಗಳಿವೆ. ಸೊ ಇನ್ನು ಆಂಧ್ರದ ಕರ್ನೂಲ್ ಬಳಿಯೇ ಯಾಕೆ ನಡೀತಾ ಇದೆ ದುರ್ಘಟನೆಗಳು? ಆ ಪ್ರದೇಶದಲ್ಲಿ ಯಾಕೆ ನಡೀತಾ ಇದೆ? ಬೆಂಗಳೂರಿನಿಂದ ಕರ್ನೂಲ್ ತಲುಪುವಷ್ಟರಲ್ಲಿ 5-6 ಗಂಟೆಗಳು ಬೇಕು. ಬಸ್ ಚಾಲಕರು ಸುಮಾರು 5-6 ಗಂಟೆ ಡ್ರೈವಿಂಗ್ ಮಾಡ್ತಾರೆ. ಈ ಸಮಯದಲ್ಲಿ ಚಾಲಕರಿಗೆ ನಿದ್ರೆಯ ಮಂಪರು ಆವರಿಸೋದು ಸಹಜ, ಮನೋಸಹಜ. ಒಂದು ಕ್ಷಣ ಕಣ್ಮುಚ್ಚಿದ್ರೂ ವೇಗದಲ್ಲಿರುವ ಬಸ್ ಡಿವೈಡರ್ಗೆ ಡಿಕ್ಕಿ ಹೊಡೆಯುತ್ತೆ. ಕರ್ನೂಲ್ ಸುತ್ತಮುತ್ತಲಿನ ಹೆದ್ದಾರಿಯಲ್ಲಿ ಹಲವೆಡೆ ಡಿವೈಡರ್ಗಳಿವೆ. ಸಣ್ಣ ಸೇತುವೆಗಳ ವಿನ್ಯಾಸದಲ್ಲಿ ದೋಷಗಳಿರೋದು ಗುರುತಿಸಿದ್ದಾರೆ ಅವೈಜ್ಞಾನಿಕ ರಸ್ತೆಗಳು. ಕರ್ನೂಲ್ ಭಾಗದ ರಸ್ತೆಗಳು ಕಿಲೋಮೀಟರ್ ಗಟ್ಟಲೆ ನೇರವಾಗಿದೆ. ಕರ್ನೂಲ್ ಹೋದವರಿಗೆ ಗೊತ್ತಿರುತ್ತೆ ಅಲ್ಲಿನ ರಸ್ತೆಗಳು ಹೆಂಗಿದಾವೆ, ಹೆಂಗ್ ಬಾಗಿದಾವೆ, ಹೆಂಗ್ ಅವೈಜ್ಞಾನಿಕವಾಗಿದ್ದಾವೆ. ನಿರಂತರವಾಗಿ ಪ್ರಯಾಣ ಮಾಡಬೇಕಾಗಿ ಬರುತ್ತೆ. ಡ್ರೈವರ್ಗಳು ಕೂಡ
ಡ್ರೈವಿಂಗ್ ನಲ್ಲಿ ಇರ್ತಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸಂತೋಷ್ ಫೋನ್ ಸಂಪರ್ಕದಲ್ಲಿ. ಸಂತೋಷ್, ದೇಶದ ನಾನಾ ಕಡೆಗಳಲ್ಲಿ ಈ ಅಗ್ನಿ ಅವಘಡಗಳು ಸಂಭವಿಸಿದಾವೆ, ಅದರಲ್ಲೂ ಕೂಡ ಪ್ರೈವೇಟ್ ಬಸ್ಗಳಲ್ಲಿ. ಆದರೆ ನಮ್ಮ ನೆರೆಯ ರಾಜ್ಯ ಆಂಧ್ರದಲ್ಲಿ ಇತ್ತೀಚೆಗೆ ಸಾಕಷ್ಟು ದುರಂತಗಳು ಸಂಭವಿಸಿದಾವೆ. ಸೊ ಏನಿದಕ್ಕೆ ಕಾರಣ? ಇದಕ್ಕೆ ಬೇರೆ ಏನಾದರೂ ನಿಯಮಗಳು ತರಬೇಕಾಗಿ ಬರುತ್ತಾ ಇದರ ಕಂಟ್ರೋಲಿಗೆ ಎನ್ನುವಂತಹದ್ದು? ಸಾಹಿಲ್, ಈ ಒಂದು ಸ್ಲೀಪರ್ ಬಸ್ಗಳೇನಿದಾವೆ ಇದು ಒಂದ್ ರೀತಿ ಯಮದೂತನಂತೆ ಆಗ್ತಾ ಇದೆ ಇತ್ತೀಚೆಗೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಯಾಕಂದ್ರೆ ಬ್ಯಾಕ್ ಟು ಬ್ಯಾಕ್ ಒಂದಾದ ನಂತರ ಒಂದರಂತೆ ಸ್ಲೀಪರ್ ಬಸ್ಗಳು ಅಪಘಾತಕ್ಕೆ ಈಡಾಗ್ತಾ ಇದ್ದಾವೆ. ಅದರಲ್ಲೂ ಅಪಘಾತಕ್ಕೆ ಈಡಾಗುವಂತಹ ಸಂದರ್ಭದಲ್ಲಿ ತಕ್ಷಣವೇ ಬೆಂಕಿ ಹೊತ್ಕೊಳ್ತಾ ಇರುವಂತಹ ಘಟನೆಗಳು ಸಂಭವಿಸ್ತಾ ಇದೆ. ಇದೇ ಕಾರಣಕ್ಕಾಗಿ ಈ ಸ್ಲೀಪರ್ ಬಸ್ಗಳಲ್ಲಿ ಬೆಂಕಿ ಹೊತ್ಕೊಳ್ಳೋದಕ್ಕೆ ಕಾರಣ ಏನು ಅನ್ನುವಂತಹ ಪ್ರಶ್ನೆ ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆಯಲ್ಲಿ ಜನಸಾಮಾನ್ಯರು ಈ ಅಪಘಾತಗಳಲ್ಲಿ ಸಾಕಷ್ಟು ಜನ ಜೀವ ಕಳೆದುಕೊಳ್ತಾ ಇದ್ದಾರೆ. ನೋಡಿ, ಬ್ಯಾಕ್ ಟು ಬ್ಯಾಕ್ ಅಪಘಾತಗಳು ಸಂಭವಿಸಿದವೆ. ಕರ್ನೂಲ್ನಲ್ಲಿ ಬಸ್ ಅಪಘಾತ ಸಂಭವಿಸಿ 14 ಜನ ಈ ಬಾರಿ ಸಾವನ್ನಪ್ಪಿದ್ದಾರೆ. ಈ ಹಿಂದೆನೂ ಕೂಡ, ಅಂದ್ರೆ ಕಳೆದ ವರ್ಷನೇ ಒಂದು ಅಪಘಾತ ಸಂಭವಿಸಿತ್ತು ಕರ್ನೂಲ್ನಲ್ಲಿ. ಆ ಸಂದರ್ಭದಲ್ಲಿ 19 ಜನ ಸಾವನ್ನಪ್ಪಿದ್ರು, ಸುಟ್ಟು ಕರಕಲಾಗಿದ್ದು. ಅದೇ ರೀತಿ ನಾವು ಈ ಹಿಂದಿನ 2 ಅಪಘಾತಗಳನ್ನ ನೋಡೋದಾದ್ರೆ, ಕರ್ನಾಟಕದಲ್ಲೂ ಕೂಡ ಇದೇ ರೀತಿಯಾಗಿ ಒಂದು ಅಪಘಾತ ಸಂಭವಿಸಿತ್ತು. ಮತ್ತೊಂದೆಡೆ ರಾಜಸ್ಥಾನದಲ್ಲೂ ಕೂಡ ಎಸಿ ಬಸ್ ಏನಿದೆ ಅದು ಅಪಘಾತಕ್ಕೀಡಾಗಿ ಸರಿಸುಮಾರು 20 ಜನ ಪ್ರಯಾಣಿಕರು ಸಜೀವವಾಗಿ ದಹನವಾಗಿದ್ದು 15 ಜನರಿಗೆ ಸುಟ್ಟ ಗಾಯಗಳಾಗಿತ್ತು. ಇನ್ನ ಇವತ್ತಿನ ಈ ಅಪಘಾತಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ, ಎದುರಿಗೆ ಬರ್ತಾ ಇರುವಂತಹ ಒಂದು ಟಿಪ್ಪರ್ ವಾಹನ ಏನಿದೆ ಅದಕ್ಕೆ ಬಸ್ಸು ನೋಡ್ತಾ ಇದ್ದಂತೆ ಮಾರ್ಕಾಪುರ ಜಿಲ್ಲೆ ರಾಯವರಂ ಬಳಿಯಲ್ಲಿ ಡಿಕ್ಕಿ ಹೊಡೆಯುತ್ತೆ. ಡಿಕ್ಕಿ ಹೊಡೆದ ತಕ್ಷಣ ಬಸ್ ನಲ್ಲಿ ಬೆಂಕಿ ಕಾಣಿಸ್ಕೊಳ್ಳುತ್ತೆ. ನೋಡ್ತಾ ಇದ್ದಂತೆ ಈ ಬೆಂಕಿ ಇಡೀ ಬಸ್ಗೆ ಆವರಿಸಿಕೊಳ್ಳುತ್ತೆ. ಸರಿಸುಮಾರು 3 ಗಂಟೆಗಳವರೆಗೆ ಬೆಂಕಿ ಹೊತ್ತಿ ಉರಿತಾ ಇತ್ತು. 3 ಗಂಟೆಗಳ ನಂತರ ಏನು ಈ ಬೆಂಕಿ ಹೊತ್ಕೊಂಡಿತ್ತು ಅದನ್ನ ಆರಿಸುವಲ್ಲಿ ಅಗ್ನಿಶಾಮಕ ದಳ ಯಶಸ್ವಿಯಾಗುತ್ತೆ. ಆದ್ರೆ ಅದಾಗಲೇ ಇಡೀ ಬಸ್ಸು ಸುಟ್ಟು ಕರಕಲಾಗಿದೆ. ಬಸ್ನ ಅವಶೇಷಗಳಲ್ಲಿ ಏನೇನು ಉಳಿದಿಲ್ಲ, ಅಷ್ಟರ ಮಟ್ಟಿಗೆ ಇಡೀ ಬಸ್ಸು ಇಲ್ಲಿ ಸುಟ್ಟು ಕರಕಲಾಗಿದೆ. ಇನ್ನ ಬೆಳಗಿನ ಜಾವ 6 ಗಂಟೆ ಸುಮಾರಿಗೆ ಈ ಅಪಘಾತ ಸಂಭವಿಸಿದೆ ಅಂತ ಕೆಲವು ಪ್ರತ್ಯಕ್ಷದರ್ಶಿಗಳು ಹೇಳ್ತಾರೆ. ಇದೇ ವೇಳೆಯಲ್ಲಿ ಸರಿಸುಮಾರು 23 ಜನ ಗಾಯಗೊಂಡಿದ್ದಾರೆ. ಗಾಯಗೊಂಡವರನ್ನ ಸ್ಥಳೀಯ ಆಸ್ಪತ್ರೆಗಳಿಗೆ ದಾಖಲು ಮಾಡಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಈ ನಡುವೆ ಈ ಅಪಘಾತಗಳು ಸಂಭವಿಸ್ತಾ ಇರೋದಕ್ಕೆ ಕಾರಣವಾದ್ರೂ ಏನು ಅನ್ನುವಂತಹ ಒಂದು ಭಯ, ಭೀತಿ ಜನಸಾಮಾನ್ಯರಲ್ಲಿ ಈಗ ಮನೆ ಮಾತಾ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ತಮ್ಮ ಮನೆಯವರನ್ನ ನೋಡ್ಬೇಕು ಅಂತ ಯಾರು ಸಿಟಿಗಳಲ್ಲಿ ಕೆಲಸ ಮಾಡ್ತಿರ್ತಾರೆ ಅಂತವರು ರಜಾ ದಿನಗಳಲ್ಲಿ ತಮ್ಮ ಕುಟುಂಬದವರನ್ನ ನೋಡ್ಬೇಕು ಅಂತ ತುಂಬಾ ಕಾತುರತೆಯಿಂದ, ಹಬ್ಬಗಳಲ್ಲಿ ಭಾಗವಹಿಸಬೇಕು ಅಂತ ತುಂಬಾ ಕಾತುರದಿಂದ, ಸಂತಸದಿಂದ, ಸಂಭ್ರಮದಿಂದ ಹೋಗ್ತಾ ಇರ್ತಾರೆ. ರಾತ್ರಿ ಮಲಗಿ ಬೆಳಗ್ಗೆ ಏಳುವ ವರ್ಷದಲ್ಲಿ ಮನೆಗೆ ಹೋಗಿ ತಲುಪಬೇಕು ಅಂತ ಖುಷಿಯಿಂದ ಹೋಗ್ತಾ ಇರೋರು ನಿದ್ರೆ ಮಾಡ್ತಾ ಇರಬೇಕಾದ್ರೇನೆ ಬಸ್ ನಲ್ಲಿ ಸುಟ್ಟು ಕರಕಲಾಗ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನು ಅನ್ನುವಂಥದ್ದಕ್ಕೆ ಸರ್ಕಾರಗಳು ಈವರೆಗೂ ಕೂಡ ಉತ್ತರವನ್ನ ಹುಡುಕುವಲ್ಲಿ ಯಶಸ್ವಿಯಾಗಿಲ್ಲ. ಈವರೆಗೂ ಕೂಡ ವಿಫಲವಾಗಿದ್ದಾವೆ. ಅದೇ ರೀತಿ ಈ ಪರಿಸ್ಥಿತಿಯಂತೆ ಯಥಾವತ್ತಾಗಿ ಅದೇ ರೀತಿ ನಡೀತಾ ಇದೆ. ಕಳೆದ 5-6 ವರ್ಷಗಳಿಂದ ನೋಡೋದಾದ್ರೆ ಈ ರೀತಿ ಸಂಭವಿಸಿರುವಂತಹ ಏನು ಬಸ್ನ ದುರಂತಗಳು ಸರಿಸುಮಾರು 10ಕ್ಕೂ ಹೆಚ್ಚು. ಹೀಗಿರಬೇಕಾದ್ರೆ ವರ್ಷಕ್ಕೆ 2-3-4 ಪ್ರಕರಣಗಳು ಈ ರೀತಿ ಆಗ್ತಾ ಇರಬೇಕಾದ್ರೆ ಸರ್ಕಾರಗಳು ಈ ಏನು ಸ್ಲೀಪರ್ ಬಸ್ಗಳೇನಿದಾವೆ ಅದರಲ್ಲಿ ಬೆಂಕಿ ಹೊತ್ಕೊಳ್ಳೋದಕ್ಕೆ ಕಾರಣ ಏನು? ಎಂಜಿನ್ ನಲ್ಲಿ ಏನಾದ್ರೂ ಇದೆಯಾ, ಅಥವಾ ಏನು ಪೆಟ್ರೋಲ್ ಟ್ಯಾಂಕ್ ಇದೆಯಲ್ಲ ಅದರಲ್ಲಿ ಏನಾದ್ರೂ ಸಮಸ್ಯೆ ಎದುರಾಗ್ತಾ ಇದೆಯಾ, ಅಥವಾ ಬೆಂಕಿ ಹೊತ್ಕೊಳ್ಳೋದಕ್ಕೆ ಬೇರೆ ಇನ್ನೇನಾದ್ರೂ ಕಾರಣ ಇದೆಯಾ, ಎಸಿ ಮತ್ತೊಂದು ಮಗದೊಂದು ಅಂತ ಏನಾದ್ರೂ ಸಮಸ್ಯೆಗಳಾಗ್ತಾ ಇದೆಯಾ, ಶಾರ್ಟ್ ಸರ್ಕ್ಯೂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರಿಯಾದ ಮಟೀರಿಯಲ್ ಗಳನ್ನ ಈ ಬಸ್ಗಳಲ್ಲಿ ಬಳಕೆ ಮಾಡ್ತಾ ಇಲ್ವಾ? ಈ ರೀತಿ ಸಾಕಷ್ಟು ಪ್ರಶ್ನೆಗಳಿದಾವೆ. ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೂ ಕೂಡ ಮಾನದಂಡಗಳನ್ನ ಅಳವಡಿಸ್ಕೊಳ್ಬೇಕು ನಾವು ಅಂತಂದ್ರೆ ಇದರಲ್ಲಿ ಇರುವಂತಹ ಲೋಪದೋಷಗಳು ಏನು ಅಂತ ಗೊತ್ತಾಗಬೇಕು. ಆದ್ರೆ ಆ ಲೋಪದೋಷಗಳು ಏನು ಅನ್ನುವಂಥದ್ದು ನಮ್ಮ ಸರ್ಕಾರಗಳು, ಇಲಾಖೆಗಳಿಗೆ ಗೊತ್ತಿಲ್ಲ. ಅವುಗಳು ಕೂಡ ಗಾಢವಾಗಿ ನಿದ್ರೆಗೆ ಜಾರಿದಾವೆ, ಚಿರನಿದ್ರೆ ಆವರಿಸಿಕೊಂಡಿದೆ. ಅವುಗಳು ಕೂಡ ಸುಟ್ಟು ಭಸ್ಮವಾಗ್ತಾ ಇದಾವೆ. ಈ ನಡುವೆ ಜನರಿಗೆ ಎದುರಾಗುವಂತಹ ಪ್ರಶ್ನೆ, ನಾವು ಈ ಖಾಸಗಿ ಬಸ್ಗಳಲ್ಲಿ ತಿರುಗಾಡಬೇಕಾದ್ರೂ ಕೂಡ ಇದೇ ಸರ್ಕಾರಗಳಿಗೆ, ನಮ್ಮ ಮಾನಗೆಟ್ಟ ಸರ್ಕಾರಗಳಿಗೆ ಟ್ಯಾಕ್ಸ್ ಕಟ್ತೀವಿ. ನಾವು ದುಡಿದಿರುವಂತಹ ದುಡ್ಡೇನಿದೆ ಅದರಲ್ಲಿ ಟ್ಯಾಕ್ಸ್ ಹೋಗಿರುತ್ತೆ, ಅದರಲ್ಲೂ ಕೂಡ ಅದು ಕೂಡ ಸಿಗಬೇಕಾಗಿರುವಂತಹ ರಕ್ಷಣೆ, ಆ ಮಾನದಂಡಗಳನ್ನ ಕಾಪಾಡುವಲ್ಲಿ ಸರ್ಕಾರಗಳು ವಿಫಲವಾಗ್ತಾ ಇದೆಯಲ್ಲ, ಈ ದಪ್ಪ ಚರ್ಮಕ್ಕೆ ಏನ್ ಹೇಳಬೇಕು ಅಂತ ಒಂದು ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಜೊತೆಗೆ ಈ ಬಸ್ ನಲ್ಲಿ ಪ್ರಯಾಣ ಮಾಡುವಂತದ್ದು ಈಗ ಒಂದು ರೀತಿಯಲ್ಲಿ ಪ್ರಾಣಕ್ಕೆ ಆಘಾತವನ್ನ ತಂದುಕೊಳ್ಳುವಂತಾಗ್ತಾ ಇದೆ. ಅಂದ್ರೆ ರಾತ್ರಿ ಮಲಗರೆ ಊರಿಗೆ ತಲುಪಿನೋ ಇಲ್ವೋ ಗೊತ್ತಿಲ್ಲ ಅಂತ ಕೈಯಲ್ಲಿ ಜೀವ ಹಿಡಿದುಕೊಂಡು ನಿದ್ರೆಯಲ್ಲಿ ಮನೆಗೆ ತಲುಪುವಂತಹ ಪರಿಸ್ಥಿತಿ ಈಗ ಎದುರಾಗ್ತಾ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಸಾಹಿ, ಥ್ಯಾಂಕ್ ಯು ಸಂತೋಷ್, ತಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ಟಾರೆ ನೆರೆಯ ರಾಜ್ಯದಲ್ಲಿ ನಡೀತಾ ಇರತಕ್ಕಂಥ ಈ ದುರ್ಘಟನೆ ಇನ್ನು ನಮ್ಮ ಕರ್ನಾಟಕಕ್ಕೂ ಕೂಡ ಪಾಠ ಆಗಬೇಕು. ಸಾರಿಗೆ ಇಲಾಖೆಯಲ್ಲಿ ಒಂದಷ್ಟು ಬದಲಾವಣೆಗಳು ಬರಬೇಕು ಎನ್ನುವಂತಹದ್ದು ಸಾಮಾಜಿಕ ಚಿಂತನೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.